ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸರನ್ನ ಕಂಡ್ರೆ ಭಯ ಅನ್ನೋದು ಹೊರಟೋಗಿದೆ. ನಿನ್ನೆ ಒಂದು ದರೋಡೆ ಲೈವ್ನಲ್ಲೇ ಅಂದರೆ ಆಡು ಆಗ್ಲಲ್ಲೇ ಒಂದು ದರೋಡೆ ಆಗಿತ್ತು. ಅದೇ ರೀತಿ ಮೊನ್ನೆ ಸುಮಾರು 15 ದಿನಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು 4 ರೇಪ್ಗಳಾಗಿದೆ. ಅರ್ಥ ಆಯ್ತಾ? ಅದೇ ರೀತಿ ಗುಲ್ಬರ್ಗದಲ್ಲಿ ಇನ್ನೊಂದು ದರೋಡೆ ಆಗಿತ್ತು. ATMನಲ್ಲಿ ದರೋಡೆಯನ್ನ ಮಾಡಿದ್ರು. ಸುಮಾರು 90 ಲಕ್ಷದಷ್ಟು ಹಣವನ್ನು ಲೂಟಿ ಮಾಡಿದ್ರು. ಇವೆಲ್ಲ ಕೃತ್ಯಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಪೊಲೀಸರನ್ನ ಕಂಡ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಜನಗಳಿಗೆ ನಮ್ಮ ಜನಗಳಿಗೆ ಅನ್ನೋದಕ್ಕಿಂತ ಈ ಅಪರಾಧ ಮಾಡುವಂತಹ ದುಷ್ಟರಿಗೆ ಈ ಪೊಲೀಸರ ಭಯವೇ ಇಲ್ವೇನೋ ಅಂತ ಈ ಒಂದು ದೃಶ್ಯಗಳನ್ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಅನ್ಸ್ಬೋದು. ಅರ್ಥ ಆಯ್ತಾ? ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ನಮ್ಮ ದೇಶ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ, ಅದು ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ನಡೆದಿರುವಂತಹ ಒಂದು ಘೋರವಾದ ಕೃತ್ಯ ಯಾವುದದು, ಏನಾಗಿತ್ತು, ಆ ರಾತ್ರಿ ನಡೆದಿದ್ದಾದ್ರೂ ಏನು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸಹಿತ ಮೊದಲನೇದಾಗಿ ಬೆಂಗಳೂರಿಗೆ ಸುಮಾರು 11 ಗಂಟೆ 11:30 ಆಗಿರ್ತದೆ. ಆ ಒಂದು ಹುಡುಗಿ ಏನಾಗುತ್ತೆ ಅಂದರೆ ಒಂದು ಬಸ್ಸಲ್ಲಿ ಬಂದು ಸಿಟಿ ಮಾರ್ಕೆಟ್ನಲ್ಲಿ ಇಳ್ಕೊಳ್ತಾಳೆ. ಅರ್ಥ ಆಯ್ತಾ? ಇಳ್ಕೊಂಡಾದ್ಮೇಲೆ ಮೋಸ್ಟ್ಲಿ ಆ ಹುಡುಗಿ ಬೆಂಗಳೂರಿಗೆ ಹೊಸಬ್ಳಾಗಿರಬಹುದೇನೋ, ಬಟ್ ಆ ಹುಡುಗಿಗೆ ಅಡ್ರೆಸ್ ಅಷ್ಟರ ಮಟ್ಟಿಗೆ ಗೊತ್ತಾಗಿಲ್ಲ. ಬಟ್ ಆದರೆ ಆ ಹುಡುಗಿ ಸುಮಾರು ಜನರನ್ನ ವಿಚಾರಿಸಿದಾಳೆ. ಈ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವಂತಹ ಈ ದುಷ್ಟರು ಏನು ಮಾಡಿದ್ದಾರೆ ಅಂದರೆ ಆ ಹುಡುಗಿಗೆ ಅಡ್ರೆಸ್ ಅನ್ನ ಹೇಳುವಂತಹ ಒಂದು ನೆಪದಲ್ಲಿ ಅಡ್ರೆಸ್ ಅನ್ನ ಹೇಳಬೇಕಾದ್ರೆ ಒಳ್ಳೆ ಮಾತಿನಲ್ಲಿ ನೈಸ್ ಆಗಿ ಮಾತಾಡ್ಸಿದ್ದಾರೆ. ಆ ಹುಡುಗಿ ಅವ್ರನ್ನ ನಂಬ್ಕೊಂಡು ಏನು ಮಾಡಿದ್ದಾಳೆ ಅಂದರೆ, ಇವರು ಸುಮಾರು ಇಲ್ಲಿ ಬಸ್ ಸಿಗೋದಿಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲಿಂದ ತುಂಬ ದೂರ ಆಗುತ್ತೆ, ಬನ್ನಿ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಇಬ್ಬರು ಕಿಡಿಗೇಡಿಗಳು ಏನು ಮಾಡಿದ್ದಾರೆ ಅಂದರೆ ಹತ್ತಿಸ್ಕೊಂಡು ಯಾರು ಇಲ್ಲದಂತಹ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರವನ್ನು ಬೇಕಾಬಿಟ್ಟಿಯಾಗಿ ಬಳಸ್ಕೊಂಡಿದ್ದಾರೆ. ಇದೊಂದು ಘೋರ ಕೃತ್ಯ ಅಂತಲೇ ಹೇಳ್ಬೋದು. ಬಟ್ ಆದರೆ ಇವೆಲ್ಲ ಈ ಕೃತ್ಯಗಳು ನೋಡ್ತಾ ಇದ್ರೆ ನಮ್ಮ ಸಮಾಜ ಎತ್ತ ಸಾಗ್ತಿದೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಕೆಟ್ಟ ಹುಳುಗಳಿಂದ ನಮ್ಮ ಸಮಾಜದಲ್ಲಿ ಇನ್ನು ಎಷ್ಟು ಜನರಿಗೆ ಪ್ರಭಾವವನ್ನು ಬೀರಬಹುದು, ಇನ್ನು ಎಷ್ಟು ಜನ ತಪ್ಪು ದಾರಿಗಳನ್ನು ಹಿಡಿಬಹುದು, ಇದನ್ನೆಲ್ಲ ನೋಡಿಕೊಂಡು ಯಾವ ಥರ ಇದ್ದಾರೆ ಪೊಲೀಸ್ನವರು ಅಂತ ಗೊತ್ತಿಲ್ಲ. ಅದೇ ರೀತಿ ಈಗ ಪ್ರೆಸೆಂಟ್ ಈ ಕೇಸಿಗೆ ಸಂಬಂಧಪಟ್ಟಿರುವ ಹಾಗೆ ಏನಾಗಿದೆ ಅಂದರೆ ಈಗ ಅವರನ್ನು ಅರೆಸ್ಟನ್ನು ಮಾಡಲಾಗಿದೆ, ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಒಂದು ನ್ಯೂಸ್ ಬಂದಿದೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಈ ಥರ ಒಂದು ಕ್ರಮಗಳು ನೋಡ್ತಾ ಇದ್ರೆ, ಈ ಥರ ಒಂದು ಕೆಲಸಗಳು ನಾವು ನೋಡ್ತಾ ಇದ್ರೆ ಎತ್ತ ಸಾಗ್ತಿದೆ ನಮ್ಮ ಸಮಾಜ, ಏನಾಗ್ತಿದೆ, ಮುಂದಿನ ಒಂದು ಪೀಳಿಗೆ ಎಲ್ಲಿ ಹೋಗ್ತಿದೆ. ಅದೇ ರೀತಿ ಈ ಥರ ಒಂದು ಸಿಚುವೇಶನ್ಗಳನ್ನು ನೋಡ್ತಾ ಇದ್ರೆ ಮುಂದೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸೆಕ್ಯೂರಿಟಿಯನ್ನು ಒದಗಿಸ್ತಾ ಇದ್ದಾರೆ ನಮ್ಮ ಸರ್ಕಾರದವರು. ಅದೇ ರೀತಿ ನಮ್ಮ ಸರ್ಕಾರದಿಂದ ಇದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನಕ್ಕೋಸ್ಕರ ತಗೊಳ್ತಿಲ್ಲ, ಅದೇ ರೀತಿ ಇದಕ್ಕೆಲ್ಲ ಒಂದು ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಏನಕ್ಕೋಸ್ಕರ ನಮ್ಮ ಕಾನೂನಿನಲ್ಲಿ ಸೇರಿಸ್ತಾ ಇಲ್ಲ. ಇದು ನಮ್ಮ ಸಾಮಾನ್ಯ ಜನರಿಗಿರುವಂತಹ ಕೆಲವೊಂದು ಪ್ರಶ್ನೆಗಳು ಅಂತಲೇ ಹೇಳ್ಬೋದು. ಇದೊಂದೇ ಅಲ್ಲ, ಸುಮಾರು ಘನಘೋರವಾದಂತಹ ಒಂದು ಅತ್ಯಾಚಾರಗಳಾಗಿರ್ಬೋದು. ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು 16 ವರ್ಷನೋ 12 ವರ್ಷನೋ ಏನೋ ಇರಬೇಕು, ಆ ಹುಡುಗಿ ಮೇಲೂ ಸಹ ಅತ್ಯಾಚಾರವನ್ನು ಮಾಡಿದರು. ಬಟ್ ರೀಸೆಂಟಾಗಿ ಸುಮಾರು ಈ ಕೇಸ್ಗಳು ಬರ್ತಾನೆ ಇದೆ. ಈ ಒಂದು ನಮ್ಮ ಬೆಂಗಳೂರಿನಲ್ಲಿ ಈ ಕೃತ್ಯ ನಡೆದಿದೆ ಅಂತಲೇ ಹೇಳ್ಬೋದು. ಸುಮಾರು 2 ಗಂಟೆ ಒಳಗಡೆ ಏನಿದೆ ಬೆಂಗಳೂರು ತುಂಬ ಹಾಳಾಗೋಗಿದೆ. 11 ಗಂಟೆಯಿಂದ ಸುಮಾರು ನೈಟ್ 2 ಗಂಟೆ ತನಕ ಸುಮಾರು ನಿರ್ಜನವಾಗಿರ್ತದೆ ಬೆಂಗಳೂರು. ನೀವೇನಾದರೂ ಯಾರಾದರೂ ಲೇಡೀಸ್ ಏನಾದರೂ ಓಡಾಡುವಂಥ ಒಂದು ಪ್ರಯತ್ನ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿ ಓಡಾಡಿ ಅಂತ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ 2 ಗಂಟೆ ಮೇಲೆ ನಮ್ಮ ರೈತರೆಲ್ಲ ಒಂದು KR ಮಾರ್ಕೆಟ್ಗೆ ಸುಮಾರು ಬಂದೇ ಬರ್ತಾರೆ. ಏನಾದರೂ ವ್ಯಾಪಾರ ಮತ್ತು ಮಾರಾಟವನ್ನು ಮಾಡೋದಕ್ಕೆ ಓಡಾಡ್ತಾನೆ ಇರ್ತಾರೆ. ಅದೇ ರೀತಿ ಅದಕ್ಕೆ ತಕ್ಕಂತೆ ಸುಮಾರು 4 ಗಂಟೆ ಮೇಲೆ ಬೆಳಗಿನ ಜಾವ ಏನು ಮಾಡ್ತಾರೆ ಅಂದರೆ ಜನಗಳು ಓಡಾಡುವಂತಹ ಒಂದು ನಾರ್ಮಲ್ ಸ್ಥಿತಿಗೆ ಬರುತ್ತೆ ಅಂತಹ ಒಂದು ಟೈಮ್ನಲ್ಲಿ. ಬಟ್ ಆದರೆ ಸುಮಾರು 11 ಗಂಟೆಯಿಂದ ಹಿಡಿದು 2 ಗಂಟೆ ತನಕ ಸುಮಾರು ಡ್ರಗ್ಸ್ನ ನಶೆಯಲ್ಲೇ ಇರಬಹುದು ಈ ಥರ ಒಂದು ಕೆಲಸಗಳನ್ನು ಮಾಡಿರಬಹುದು. ಈ ಥರ ಒಂದು ಕೃತ್ಯಗಳು ದಿನೇ ಹೆಚ್ಚಾಗ್ತಾನೆ ಇದೆ ನಮ್ಮ ಸಮಾಜದಲ್ಲಿ. ಬಟ್ ಆದರೆ ಇದಕ್ಕೆಲ್ಲ ಒಂದು ಕಡಿವಾಣವನ್ನು ಹಾಕಲೇಬೇಕು. ಈ ಒಂದು ಪಾಪಿಗಳಿಗೆ ಈ ಥರ ಮಾಡೋದ್ರಿಂದ ಪಶ್ಚಾತ್ತಾಪ ಅನ್ನೋದೇ ಆಗೋದಿಲ್ವೇನೋ. ಬಟ್ ಆದರೆ ಎಷ್ಟೋ ಜನ ಈ ಥರ ಒಂದು ಸಮಸ್ಯೆಗಳಿಂದ ಬೇಸತ್ತು ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗೋದಿಲ್ಲ.
ಬಟ್ ಆದರೆ ಈ ಹುಡುಗಿ ಎಲ್ಲವನ್ನ ಪಕ್ಕಕ್ಕಿಟ್ಟು ಖುದ್ದಾಗಿ ಹೋಗಿ ಕಂಪ್ಲೇಂಟನ್ನು ಮಾಡಿ ಇಮ್ಮಿಡಿಯೇಟ್ಲಿ ಅರೆಸ್ಟನ್ನು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಥರ ಧೈರ್ಯವಾಗಿರಬೇಕು ಹೆಣ್ಣುಮಕ್ಕಳು. ಅದೇ ರೀತಿ ನಿಮಗೋಸ್ಕರ ನಿಮ್ಮ ಸೇಫ್ಟಿನೂ ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಈ ಒಂದು ನಮ್ಮ ಸಮಾಜದಲ್ಲಿ ಈ ಥರ ಒಂದು ಕೃತ್ಯಗಳನ್ನು ಮಾಡಬೇಕು ಅಂದರೆ ನಡಗಬೇಕು. ಆ ಥರ ಒಂದು ಯಾವುದಾದ್ರೂ ಒಂದು ಖಡಕ್ಕಾಗಿರುವಂಥ ಒಂದು ಶಿಕ್ಷೆಯನ್ನು ವಿಧಿಸಬೇಕಾಗುತ್ತೆ. ಡೈರೆಕ್ಟ್ ಆಗಿ ಗಲ್ಗೇರಿಸಬೇಕು, ಇಲ್ಲ ಅಂದ್ರೆ ಎನ್ಕೌಂಟರ್ ಸ್ಪಾಟ್ ಅಲ್ಲೇ ಮಾಡಿ ಬಿಸಾಕ್ಬಿಡ್ಬೇಕು. ಇಂಥ ನನ್ನ ಮಕ್ಕಳಿಗೆ ಮುಲಾಜೆ ನೋಡಬಾರ್ದು, ಅರ್ಥ ಆಯ್ತಾ? ಯಾಕೆಂದ್ರೆ ಈ ಥರ ಒಂದು ಸುಮಾರು ನೋಡ್ತಾನೆ ಇದೀವಿ ಸಮಾಜದಲ್ಲಿ ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅಂತ. ದಯವಿಟ್ಟು ನೀವು ಬೆಂಗಳೂರಿನಲ್ಲಿ ಅಥವಾ ಯಾವುದಾದ್ರು ನಿರ್ಜನ ಪ್ರದೇಶದಲ್ಲಿ ಆಗಿರ್ಬೋದು ಎಲ್ಲಾದರೂ ಓಡಾಡ್ತಿದ್ದೀರಾ ಅಂದರೆ ಹೆಣ್ಮಕ್ಳು ಫಸ್ಟು ಸೇಫ್ಟಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಏನು ಅಪ್ಡೇಟ್ ಇದೆಯೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.